check. ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि तदं वदिष्यामि तन्मामवतो तद्भक्तारमवतो अवतु माम् भक्तारम् ॐ शान्ति 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 ಪಡುಬಿದ್ರೆ ಮಹಾಲಿಂಗೇಶ್ दीपंज्योति परंज्योति दीपमध्ये जनार्दन दीपेन हरते पापं संध्यादीपं नमोस्तुते भो देवी दीपरूपास्त्वं ದೀಪವನ್ನು ಪ್ರಜ್ವಾಲಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಂತಹ ಸ್ವಾಮೀಜಿ ದ್ವಯರಿಗೆ ಹಾಗೂ ಎಲ್ಲ ಗಣ್ಯ ಮಾನ್ಯರಿಗೆ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ನಮ್ಮ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಅನೇಕ ಗಣ್ಯರು ಶಕ್ತಿ ಮೀರಿ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರನ್ನೂ ಕೂಡ ಸಾರ್ವಜನಿಕವಾಗಿ ಗೌರವಿಸಿ ನಮ್ಮ ಗೌರವವನ್ನು ಪ್ರವರ್ಧಿಸುವುದು ನಮ್ಮ ಆದ್ಯ ಕರ್ತವ್ಯ. ಈ ನಿಟ್ಟಿನಲ್ಲಿ ನಮ್ಮ ದಾನಿಗಳನ್ನು ಸನ್ಮಾನಿಸಬೇಕೆಂಬುದಾಗಿ ಪುತ್ತಿಗೆ ಮಠಾಧೀಶರಾದಂತಹ ಶ್ರೀ ಸುಗುಣತೀರ್ಥ ಶ್ರೀಪಾದರನ್ನು ಹಾಗೂ ಬಾರ್ಕೂರು ಸಂಸ್ಥಾನದ ಶ್ರೀ ಸಂತೋಷ್ ಭಾರತಿ ಗುರೂಜಿಯವರನ್ನು ಕೂಡ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ನಿರ್ವಹಣೆಯನ್ನು
ನಮ್ಮ ಸಹ ಸಂಚಾಲಕರಾದಂಥ ಶ್ರೀಯುತ ಜಯಶೆಟ್ಟಿಯವರು ನಿರ್ವಹಿಸಬೇಕು. ಆತ್ಮೀಯ ಭಕ್ತಾಭಿಮಾನಿಗಳೇ, ಕೃಷ್ಣ ಬಾಲ್ಯದಲ್ಲಿ ಬಾಯಿಗೆ ಮಣ್ಣು ಹಾಕ್ಕೊಂಡ. ಗೆಳೆಯರು ಹೋಗಿ ಯಶೋಧೆ ಹತ್ರ ಹೇಳಿತು. ಯಶೋಧೆ ಬಂದು ಕೃಷ್ಣನ ಹತ್ರ ಬಾಯಿ ತೆರಲಿ ಕೇಳಿದಾಗ ಕೃಷ್ಣ ತನ್ನ ಬಾಯಿಯಲ್ಲಿ ಸಪ್ತ ಸಾಗರಗಳುಳ್ಳಂತಹ, ಸಪ್ತ ಪರ್ವತಗಳುಳ್ಳಂತಹ, ಸಪ್ತ ಖಂಡಗಳುಳ್ಳಂತಹ ಬ್ರಹ್ಮಾಂಡವನ್ನೇ ಪ್ರದರ್ಶಿಸಿದ. ಹಾಗೆ ವಸುಧೈವ ಕುಟುಂಬಕಂ ಎನ್ನುವಂತಹ ಮಾತನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನೆಚ್ಚಿಕೊಂಡವರು ಹಾಗೂ ಹಿಂದೂ ಧರ್ಮವನ್ನು ಅನುಸರಿಸುವವರು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿ ಪ್ರಸರಿಸಿದ್ದಾರೆ. ಅವರಿಗೂ ಕೂಡ ಧಾರ್ಮಿಕ ಮಾರ್ಗದರ್ಶನದ ಅವಶ್ಯಕತೆ ಇದೆ ಎಂಬುದಾಗಿ ಮನಗೊಂಡು ಎಲ್ಲ ಕಟ್ಟುಪಾಡುಗಳನ್ನು ಕೂಡ ಮೀರಿ ಎಲ್ಲರಿಗೂ ಕೂಡ ಧರ್ಮಾಚರಣೆಯ ಒಂದು ಯೋಗ ಭಾಗ್ಯ ಸಿಗಬೇಕು ಅಂತ ಹೇಳ್ಕೊಂಡು ವಿದೇಶಗಳಿಗೆ ಹೋಗಿ, ವಿಶೇಷವಾಗಿ ಅಮೇರಿಕಾ, ಕೆನಡಾ, ಇಂಗ್ಲೆಂಡ್, ಯುರೋಪ್, ಆಸ್ಟ್ರೇಲಿಯಾ ಇತ್ಯಾದಿ ದೇಶಗಳನ್ನು ಸಂಚರಿಸಿ ಅಲ್ಲಿ ಮಠ ಮಂದಿರಗಳನ್ನು ಸ್ಥಾಪಿಸಿ ವಿಶೇಷವಾಗಿ 6 ಕ್ರೈಸ್ತ ಮಂದಿರಗಳನ್ನು ಕೃಷ್ಣ ಮಂದಿರವನ್ನಾಗಿ ಪರಿವರ್ತಿಸಿ ಭಕ್ತರಿಗೆ ನೀಡಿ ಅಲ್ಲಿ ಪ್ರತಿನಿತ್ಯವೂ ಕೂಡ ಭಕ್ತರಿಗೆ ಕೃಷ್ಣ ಪ್ರಸಾದ ರೂಪದಲ್ಲೇ 2 ಹೊತ್ತು ಭೋಜನದ ವ್ಯವಸ್ಥೆಯನ್ನು ಮಾಡಿ ಧನ್ಯರಾಗಿದ್ದಾರೆ ನಮ್ಮ ಸ್ವಾಮೀಜಿಯವರು. ಇಷ್ಟು ಮಾತ್ರ ಅಲ್ಲ, ಜಗತ್ತಿನಲ್ಲಿ ಶಾಂತಿಗಾಗಿ ನಡೆದಂತಹ ವಿಭಿನ್ನ ಧರ್ಮಗಳ ಒಂದು ಸಮಾವೇಶದಲ್ಲಿ 3 ಬಾರಿ ಅಧ್ಯಕ್ಷರಾಗಿ ತಮ್ಮ ಅಸ್ಖಲಿತ ವಾಣಿಯಿಂದ ಅವರೆಲ್ಲರನ್ನು ಕೂಡ ದಿಗ್ಮೂಢರನ್ನಾಗಿಸಿ ಅಭಿನವ ವಿವೇಕಾನಂದರು ಎನ್ನುವಂತಹ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಹಾಗೂ ಅಮೆರಿಕದಲ್ಲಿ ನಡೆದಂತಹ ವಿಶ್ವಸಂಸ್ಥೆಯ ಸದಸ್ಯರುಗಳಿಗೆ ಆಧ್ಯಾತ್ಮಿಕ ಜ್ಞಾನದಿಂದ ಮಾತ್ರ ಭಯೋತ್ಪಾದನೆ ನಿರ್ಮೂಲನ ಸಾಧ್ಯ ಎನ್ನುವಂತಹ ವಿಷಯದಲ್ಲಿ ಒಂದು ಭಾಷಣವನ್ನು ನೀಡಿ ಅವರನ್ನು ಕೂಡ ಈ ವಿಷಯಕ್ಕೆ ಆಕರ್ಷಿಸಿದ್ದಾರೆ. ಇಂತಹ ಸ್ವಾಮೀಜಿಗಳು ನಮ್ಮ ದ್ವೈತ ಮತ ಪ್ರಚಾರಕರಾದಂತಹ ಶ್ರೀಯುತ ಮಧ್ವಾಚಾರ್ಯರ 30ನೇ ಉತ್ತರಾಧಿಕಾರಿಯಾಗಿ ಕಳೆದ 2026ನೇ ಇಸವಿ ಮೊನ್ನೆ 26ನೇ ಇಸವಿಯ ಜನವರಿ ತಿಂಗಳಲ್ಲಿ ತಮ್ಮ ಸನ್ಯಾಸ ಜೀವನದ ಸುವರ್ಣ ಮಹೋತ್ಸವ ಕಾಲದಲ್ಲಿ ಸುವರ್ಣ ಪರ್ಯಾಯವನ್ನು ನಡೆಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಬಹಳ ದೂರದಿಂದ ಬರುವಂತಹ ಯಾತ್ರಾರ್ಥಿಗಳಿಗೆ ಬಂದ ಕೂಡಲೇ ಏನು ಮಾಡಬೇಕು ಅಂತೇಳಿ ಗೊತ್ತಾಗುದಿಲ್ಲ. ಅವರಿಗೋಸ್ಕರ ಶುದ್ಧಿ ಮಂದಿರ, ಅಲ್ಲಿಂದ ನೇರವಾಗಿ ಸುವರ್ಣ ಪಥದ ಮೂಲಕ ರಥಬೀದಿಗೆ ಹೋಗಿ ಅಲ್ಲಿ ಕನಕನ ಕಿಂಡಿಯಲ್ಲಿ, ಸುವರ್ಣ ಕನಕನ ಕಿಂಡಿಯಲ್ಲಿ ಭಗವಂತನ ದರ್ಶನ, ಅಲ್ಲಿಂದ ಪುನಃ ದೇವಾಲಯದ ಒಳಕ್ಕೆ ಪ್ರವೇಶಿಸಿ ಸುವರ್ಣ ತೀರ್ಥ ಮಂಟಪದಲ್ಲಿ ಹಾಗೂ ಸುವರ್ಣ ನವಗ್ರಹ ಕಿಂಡಿಯಲ್ಲಿ ಭಗವಂತನ ದರ್ಶನ, ಪಾರ್ಥಸಾರಥಿ ಸುವರ್ಣ ರಥ ಹಾಗೂ ಭಗವದ್ಗೀತೆಯ 18 ಅಧ್ಯಾಯಗಳನ್ನು ಒಳಗೊಂಡಂತಹ ಸುವರ್ಣ ಭಗವದ್ಗೀತಾ ಪುಸ್ತಕ ಹಾಗೂ ಎಲ್ಲ ಭಕ್ತರು ಕೂಡ ತಮ್ಮ ತಮ್ಮ ಮನೆಯಲ್ಲಿ ಭಗವದ್ಗೀತೆಯ ಪುಸ್ತಕಗಳನ್ನು ಇಟ್ಟುಕೊಂಡು ಅಧ್ಯಯನ ಮಾಡಿ ಭಗವದ್ಗೀತೆಯ ತತ್ವವನ್ನು ಅನುಸಂಧಾನ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಧನ್ಯತೆಯನ್ನು ಪಡೆಯಬೇಕು ಎನ್ನುವಂತಹ ದೃಷ್ಟಿಯಿಂದ ಕೋಟಿ ಗೀತಾ ಲೇಖನ ಯಜ್ಞವನ್ನು ಮಾಡಿಕೊಂಡು ಅದರಲ್ಲಿ ಎಲ್ಲ ಭಕ್ತರನ್ನು ಕೂಡ ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಪ್ರಕ್ರಿಯೆ ನಡೀತಾ ಇದೆ. ಅವರ ಪರ್ಯಾಯ ಕಾಲದಲ್ಲೇ ಅತ್ಯಂತ ಕಷ್ಟ ಸಾಧ್ಯವಾದಂತಹ ನಮ್ಮ ಭಾರತ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರನ್ನು ಕೂಡ ಉಡುಪಿ ಶ್ರೀಮಠಕ್ಕೆ ಕರೆಸಿ ಅವರ ಮುಖಾಂತರ ಕೂಡ ಭಗವದ್ಗೀತೆ 15ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿಸಿ ಒಂದು ದೊಡ್ಡ ಸಾಧನೆಯನ್ನೇ ಅವರು ಬರೆದಿದ್ದಾರೆ. ಇಂತಹ ಶ್ರೀಪಾದರು ನಮ್ಮ ಒಂದು ವಿನಂತಿಯ ಮೇರೆಗೆ ಇಲ್ಲಿಗೆ ಆಗಮಿಸಿದ್ದಾರೆ. ನಮ್ಮ ಹೊರೆಕಾಣಿಕೆ ಸಮಿತಿಯ ಅಧ್ಯಕ್ಷರಾದಂತಹ ಸಂಚಾಲಕರಾದಂತಹ ಶ್ರೀಯುತ ದೇವಿ ಪ್ರಸಾದ್ ಶೆಟ್ಟರವರು ಸ್ವಾಮೀಜಿ ಹತ್ರ ಹೋಗಿ ನಮ್ಮ ದೇವಸ್ಥಾನದಲ್ಲಿ ಹೀಗೆ ಬ್ರಹ್ಮಕಲಶೋತ್ಸವ ನಡೀತಾ ಇದೆ, ತಾವು ಕೂಡ ಒಂದು ಹೊರೆಕಾಣಿಕೆ ನೀಡಬೇಕು ಅಂತ ಹೇಳಿದ ಕೂಡಲೇ ಅತ್ಯಂತ ಸಂತೋಷದಿಂದ 7 ಲಕ್ಷ ರೂಪಾಯಿಯ ಹೊರೆಕಾಣಿಕೆಯನ್ನು ಕೂಡ ಅವರು ನಮಗೆ ನೀಡಲಿಕ್ಕೆ ಸಿದ್ಧರಾಗಿದ್ದರು. ಅದೇ ರೀತಿ ಕಳಿಸಿಕೊಟ್ಟಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ನಮ್ಮನ್ನು ಉದ್ದೇಶಿಸಿ 2 ಮಾತನ್ನು ಆಡಬೇಕು ಅಂತ ಹೇಳ್ಕೊಂಡು ಅವರಲ್ಲಿ ವಿನಯಪೂರ್ವಕವಾಗಿ ಪ್ರಾರ್ಥಿಸ್ತೇನೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ.
ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಸರ್ವಮಂಗಲದಾತಾರೌ ಪಾರ್ವತಿ ಪರಮೇಶ್ವರೌ ಗಣೇಶ ಸ್ಕಂದ ಸಂಯುಕ್ತೌ ವಂದೇ ವಾಂಛಿತ ಸಿದ್ಧೈ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪಡುಬಿದ್ರಿಯ ಮಹಾಲಿಂಗೇಶ್ವರ ಮಹಾಗಣಪತಿಯ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಪುನಃ ಪ್ರತಿಷ್ಠೆಯ ಕಾರ್ಯಕ್ರಮವನ್ನು ನೋಡಿ ನಮಗೆ ಅತ್ಯಂತ ಆನಂದವೂ ಆಶ್ಚರ್ಯವೂ ಎರಡೂ ಜೊತೆಯಾಗಿ ಬಂದಿದೆ. ಬಹಳ ಸಮಯದಿಂದ ಈ ದೇವಸ್ಥಾನದ ಜೀರ್ಣೋದ್ಧಾರ ಆಗಬೇಕು ಅಂತ ಅನೇಕ ಭಕ್ತರಲ್ಲಿ ಆಸೆ ಇದ್ದದ್ದನ್ನು ನಾವು ಗಮನಿಸಿದ್ದೇವೆ. ಆದರೆ ಅದು ಈಗ ಸಂಪನ್ನವಾಗಿದೆ. ಅನೇಕ ದೇವಸ್ಥಾನಗಳಲ್ಲಿ ಹೀಗೆ ಎಷ್ಟೋ ವರ್ಷ ದೇವಸ್ಥಾನಗಳು ಪಾಳುಬಿದ್ದ ಹಾಗೆ ಜೀರ್ಣಾವಸ್ಥೆಯಲ್ಲಿ ಇರ್ತವೆ. ಯಾವುದೋ ಒಂದು ಸಮಯ ಬಂದಾಗ ಇದ್ದಿದ್ದ ಹಾಗೆಯೇ ಎಲ್ಲ ಜೀರ್ಣೋದ್ಧಾರವಾಗಿ ಅದು ಬ್ರಹ್ಮಕಲಶ ಆಗಿ ಬೆಳಗಲಿಕ್ಕೆ ಶುರುವಾಗ್ತದೆ. ಇದಕ್ಕೆ ಕಾರಣ ಏನು ಹೇಳಿದರೆ, ಈ ದೇವಸ್ಥಾನಗಳೆಲ್ಲ ಯಾವುದೋ ಕೆಲವು ಭಕ್ತರನ್ನು ಕಾಯ್ತಾ ಇರ್ತವೆ. ಆ ಭಕ್ತರು ಬರಬೇಕು, ಅವರಿಗೆ ಈ ಒಂದು ಪುಣ್ಯ ಲಭಿಸಬೇಕು ಅಂತ ಅವ್ರು ಬರುವ ತನಕ ಸುಮ್ಮನೆ ತಾವು ಜೀರ್ಣಾವಸ್ಥೆಯಲ್ಲೇ ಇರ್ತವೆ. ಅವ್ರು ಬಂದ ತಕ್ಷಣ ಎಲ್ಲ ಜೀರ್ಣೋದ್ಧಾರವಾಗಿ ಬೆಳಗ್ತದೆ ಅಂತೆ. ಹಾಗೆಯೇ ನಮ್ಮ ಪಡುಬಿದ್ರಿ ಮಹಾಲಿಂಗೇಶ್ವರ ದೇವಸ್ಥಾನದ ಈ ಒಂದು ಜೀರ್ಣೋದ್ಧಾರಕ್ಕಾಗಿ ಈ ದೇವಸ್ಥಾನ ನಮ್ಮ ಪ್ರಕಾಶ್ ಶೆಟ್ಟರನ್ನು ಈಗಿನ ಎಲ್ಲ ದಾನಿಗಳನ್ನು ಕಾಯ್ತಾ ಇತ್ತು. ಅವರು ಬಂದ ತಕ್ಷಣ 1 ವರ್ಷದೊಳಗಡೆ ಎಲ್ಲವೂ ಕೂಡ ಸಂಪನ್ನಗೊಂಡಿದೆ. ಅವರಿಗೆ ದೇವರ ವಿಶೇಷ ಅನುಗ್ರಹ ಆಗುವುದಕ್ಕೋಸ್ಕರ ದೇವಸ್ಥಾನಗಳು ಕೂಡ ಕಾಯ್ತಾ ಇವೆ. ಈ ರೀತಿ ಇಲ್ಲಿ ಅಭೂತಪೂರ್ವವಾಗಿ ಎಲ್ಲ ಭಕ್ತರು ಸೇರಿ ಪ್ರಕಾಶ ಶೆಟ್ಟರ ನೇತೃತ್ವದಲ್ಲಿ ಇವತ್ತು ಏನು ಒಂದು ಅದ್ಭುತವಾದ ಸೇವೆ ನಡೆದಿದೆ. ಇದು ಒಂದು ಒಳ್ಳೆಯ ದಾಖಲೆಯ ಸೇವೆಯಾಗಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಮಹಾಲಿಂಗೇಶ್ವರ ದೇವರ ಸೇವೆಯನ್ನು ಮಾಡಿದರೆ ಮಹಾಲಿಂಗೇಶ್ವರ ದೇವರು ನಮಗೆ ವಿಶೇಷ ಅನುಗ್ರಹ ಮಾಡ್ತಾರೆ. ಎಲ್ಲ ದೇವರುಗಳು ಕೂಡ ಸೇವೆ ಮಾಡಿದ ಮೇಲೆ ಅನುಗ್ರಹ ಮಾಡ್ತಾರೆ. ಅದರಲ್ಲಿ ಮಹಾಲಿಂಗೇಶ್ವರ ದೇವರ ಸ್ಪೆಷಲ್ ಏನು ಹೇಳಿದರೆ ತಕ್ಷಣ ಅನುಗ್ರಹ ಮಾಡ್ತಾರೆ. ಅನೇಕರು ತಿಳ್ಕೊಂಡಿದ್ದಾರೆ ರುದ್ರದೇವರು ಅಂದರೆ ಕೋಪದ ದೇವರು ಅಂತ, ಕೋಪ ಜಾಸ್ತಿ, ಸಂಹಾರ ಮಾಡುವವರು ಅಂತ. ಅವರಿಗೆ ಇನ್ನೊಂದು ವಿಷಯ ಗೊತ್ತಿಲ್ಲ, ಯಾರಿಗೆ ಕೋಪ ಜಾಸ್ತಿಯೋ ಅವರು ಪ್ರಸನ್ನರಾಗೋದು ಕೂಡ ಬಹಳ ಬೇಗ. ಈ ಕೋಪವೇ ಬರದಿದ್ದವರು ಅನುಗ್ರಹನೂ ಮಾಡೋದಿಲ್ಲ. ಯಾರಿಗೆ ಕೋಪ ಜಾಸ್ತಿ ಬರ್ತದೆ ಅವರು ಮನೆಯಲ್ಲಿ ಬೇಕಾದ್ರೆ ನೋಡ್ಬೋದು, ತುಂಬ ಕೋಪ ಮಾಡುವವರು ಬೇಗನೆ ಅವರು ಪ್ರಸನ್ನರು ಕೂಡ ಆಗ್ತಾರೆ. ಹಾಗೆ ತುಂಬ ಅನುಗ್ರಹವನ್ನು ಮಾಡ್ತಾರೆ. ನಮ್ಮ ಮಹಾಲಿಂಗೇಶ್ವರ ದೇವರು ಕೋಪದ ದೇವರು ಹೌದು, ಪ್ರಸಾದದ ದೇವರು ಹೌದು. ಭಕ್ತರಿಗೆ ವಿಶೇಷವಾಗಿ ಪ್ರಸಾದವನ್ನು ಅನುಗ್ರಹವನ್ನು ಮಾಡತಕ್ಕಂತಹ ದೇವರು ಮಹಾಲಿಂಗೇಶ್ವರ ಮಹಾಗಣಪತಿ. ಮಹಾಗಣಪತಿಗೆ ಕ್ಷಿಪ್ರಪ್ರಸಾದ ಅಂತೇಳಿ ಹೆಸರು. ತಕ್ಷಣ ಅನುಗ್ರಹ ಮಾಡೋದು. ಆದ್ದರಿಂದಲೇ ಎಲ್ಲ ಪೂಜೆಗಳ ಮೊದಲು ಯಾವುದೇ ದೇವರ ಪೂಜೆ ಆಗಿರ್ಬೋದು, ಮೊದಲು ಗಣಪತಿಯ ಪೂಜೆ ಮಾಡಬೇಕು. ವಿಘ್ನ ಪರಿಹಾರ ಮಾಡುವ, ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡುವ. ಆದ್ದರಿಂದ ಗಣಪತಿಯ ಒಂದು ಆರಾಧನೆ ಬಹಳ ವಿಶೇಷವಾದದ್ದು. ವಾದರಾಜ ಸ್ವಾಮಿಗಳವರು ಒಂದು ಬಹಳ ಸೂಕ್ಷ್ಮ ವಿಚಾರವನ್ನು ಹೇಳಿದ್ದಾರೆ. ನಾವೆಲ್ಲ ತಿಳ್ಕೊಂಡಿದ್ದೇವೆ ವಿಘ್ನ ಪರಿಹಾರ ಮಾಡುವವನು ಮಹಾಗಣಪತಿ ಅಂತ. ಆದರೆ ಇನ್ನೊಂದು ವಿಷಯ ಏನಂದರೆ ವಿಘ್ನ ಕೊಡುವವನು ಅವನೇ. ದುಷ್ಟಾನಾಂ ವಿಘ್ನಕರ್ತ. ದುಷ್ಟರಿದ್ದರೆ ಅವರಿಗೆ ವಿಘ್ನವನ್ನು ಕೊಡ್ತಾನೆ ಅವನು. ಸಜ್ಜನರ ವಿಘ್ನವನ್ನು ಪರಿಹಾರ ಮಾಡ್ತಾನೆ. ಆದ್ದರಿಂದ ವಿಘ್ನಾಧಿಪತಿ. ಯಾವುದೇ ಒಂದು ವಿಚಾರದ ಅಧಿಪತಿ ಆಗಬೇಕಾದ್ರೆ ಅವರ ಹತ್ರ ಎರಡೂ ಬೇಕು. ಕೊಡಲಿಕ್ಕೂ ಗೊತ್ತಿರಬೇಕು, ತಗೊಳ್ಳಿಕ್ಕೂ ಗೊತ್ತಿರಬೇಕು. ಈಗ ಧನಾಧಿಪತಿ ಅಂತೇಳಿ ಹೇಳ್ತೇವೆ.
ಧನಾಧಿಪತಿ ಅಂದರೆ ಏನರ್ಥ? ತುಂಬ ಹಣವುಳ್ಳವರು ಅಂತ ಅರ್ಥ ಅಲ್ಲ. ಹಣನ ಸಂಪಾದನೆ ಮಾಡಲಿಕ್ಕೂ ಗೊತ್ತಿರಬೇಕು, ಕೊಡಲಿಕ್ಕೂ ಗೊತ್ತಿರಬೇಕು. ಕೆಲವರಿಗೆ ಸಂಪಾದನೆ ಮಾಡಲಿಕ್ಕೆ ಮಾತ್ರ ಗೊತ್ತು, ಬ್ಯಾಂಕಲ್ಲಿ ಇಟ್ಟು ಅದು ಮೇಲೆ 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 ನಂಬರ್ ಮೇಲೆ ಹೋಗೋದನ್ನು ಮಾತ್ರ ನೋಡ್ತಾ ಇರ್ತಾರೆ, ಏನು ಒಂದು ನಯ ಪೈಸೆ ಕೊಡೋದಿಲ್ಲ. ಸಾಮಾನ್ಯವಾಗಿ ತುಂಬ ಶ್ರೀಮಂತರು ಅಂದರೆ ಇನ್ನೊಂದು ಅರ್ಥ ಏನಂದರೆ ತುಂಬ ಜಿಪುಣರು ಅಂತ ಅರ್ಥ. ಅವರು ಶ್ರೀಮಂತರಾದದ್ದೇ ಪೈಸೆ ಒಟ್ಟು ಮಾಡಿ ಶ್ರೀಮಂತರಾದದ್ದು, ಅವ್ರು ಕೊಡುವವರೇ ಅಲ್ಲ. ಆದರೆ ನಿಜವಾದ ಧನಾಧಿಪತಿಗಳು ಯಾರಂದರೆ ಒಳ್ಳೆ ಸಂಪಾದನೆ ಮಾಡಲಿಕ್ಕೂ ಗೊತ್ತಿರಬೇಕು, ಒಳ್ಳೆ ದಾನ ಮಾಡಲಿಕ್ಕೂ ಗೊತ್ತಿರಬೇಕು, ಅವರು ನಿಜವಾದ ಧನಾಧಿಪತಿಗಳು. ಹಾಗೆ ವಿಘ್ನಾಧಿಪತಿಯು ಅಂದರೆ ವಿಘ್ನ ಕೊಡಲಿಕ್ಕೂ ಗೊತ್ತಿರಬೇಕು, ವಿಘ್ನ ಪರಿಹಾರ ಮಾಡಲಿಕ್ಕೂ ಗೊತ್ತಿರಬೇಕು. ಅದು ಯಾಕೆ ವಿಘ್ನ ಕೊಡ್ತಾರಂದರೆ ದುಷ್ಟತನಕ್ಕೆ ವಿಘ್ನವನ್ನು ಕೊಡ್ತಾರೆ, ಒಳ್ಳೆಯತನಕ್ಕೆ ಒಳ್ಳೆಯದನ್ನು. ಎಲ್ಲ ದೇವರುಗಳ ಸಂದೇಶ ಏನೆಂದರೆ ದುಷ್ಟರನ್ನು ದಮನ ಮಾಡಬೇಕು, ಒಳ್ಳೆಯವರನ್ನು ಎತ್ತಿ ಕಟ್ಟಬೇಕು. ಮಹಾಲಿಂಗೇಶ್ವರ ದೇವರ ಸಂದೇಶವೂ ಅದೇ. ಮಹಾಲಿಂಗೇಶ್ವರ ದೇವರು ತಲೆಯಲ್ಲಿ ಚಂದ್ರನನ್ನು ಇಟ್ಕೊಂಡಿದ್ದಾರೆ, ಕಂಠದಲ್ಲಿ ವಿಷ ಇದೆ. ಇದರ ಅರ್ಥ ಏನು ಹೇಳಿದರೆ ಒಳ್ಳೆಯತನವನ್ನು ಗುಣಚಂದ್ರನನ್ನು ತಲೆಯಲ್ಲಿ ಇಟ್ಟುಕೊಳ್ಬೇಕು, ದೋಷ ವಿಷವನ್ನು ನುಂಗಿಕೊಂಡಿರಬೇಕು. ಒಳ್ಳೆಯದನ್ನು ಯಾವಾಗಲೂ ಎತ್ತಿ ಕಟ್ಟಬೇಕು, ಕೆಟ್ಟದ್ದನ್ನು ನುಂಗಿಕೊಂಡಿರಬೇಕು ಅಂತ ಹೇಳಿ. ಒಳ್ಳೆಯದನ್ನು ಯಾವಾಗಲೂ ನಾವು ಬೆಂಬಲ ಮಾಡಬೇಕು, ಕೆಟ್ಟದ್ದಕ್ಕೆ ನಾವು ತೊಂದರೆ ಕೊಡಬೇಕು. ಕೃಷ್ಣನ ಸಂದೇಶವೂ ಅದೇ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಸಜ್ಜನರಿಗೆ ರಕ್ಷಣೆ, ದುಷ್ಟರಿಗೆ ಶಿಕ್ಷೆ. ಕಳ್ಳರಿಗೆಲ್ಲ ಶಿಕ್ಷೆ ಆಗಬೇಕು, ಒಳ್ಳೆಯ ಕೆಲಸ ಮಾಡಿದವರಿಗೆ ಅಭಯವನ್ನು ಕೊಡಬೇಕು. ಇದು ಎಲ್ಲ ದೇವರುಗಳ ಒಂದು ಪಾಲಿಸಿಯಾಗಿದೆ. ಅಂತಹ ದೇವರುಗಳ ಪೈಕಿ ಮಹಾಗಣಪತಿ, ಮಹಾಲಿಂಗೇಶ್ವರ ಕಲಿಯುಗದಲ್ಲಿ ಭಕ್ತರಿಗೆ ಬೇಗ ಅನುಗ್ರಹ ಮಾಡತಕ್ಕಂತಹ ಒಂದು ದೇವರುಗಳಾಗಿದ್ದಾರೆ. ಅವರ ಅನುಗ್ರಹಕ್ಕೋಸ್ಕರ ನಾವು ಏನೇನು ಸೇವೆ ಮಾಡ್ತೇವೆ ಅದೆಲ್ಲ ನಮ್ಮ ಉದ್ಧಾರಕ್ಕೆ, ಶ್ರೇಯಸ್ಸಿಗೆ ಅದು ಮುಖ್ಯ ಕಾರಣವಾಗ್ತದೆ. ಈ ದೃಷ್ಟಿಯಲ್ಲಿ ಎಲ್ಲ ದಾನಿಗಳು, ಭಕ್ತರು ಏನು ಸೇವೆ ಮಾಡಿದ್ದಾರೆ ಇದು ಅವರಿಗೆ ವಿಶೇಷ ಅನುಗ್ರಹಕ್ಕೆ ಕಾರಣವಾಗ್ತದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ನಮ್ಮ ಎಲ್ಲ ಒಂದು ಶಾಸ್ತ್ರಗಳ ಸಾರ ಒಳ್ಳೆಯದನ್ನು ಪ್ರೋತ್ಸಾಹಿಸು, ಕೆಟ್ಟದ್ದನ್ನು ಯಾವಾಗಲೂ ದಮನ ಮಾಡು. ಒಳ್ಳೆಯದನ್ನು ಪ್ರೋತ್ಸಾಹಿಸಿದಾಗ 10 ಜನ ಒಳ್ಳೆಯವರು ಸಿಗ್ತಾರೆ. ಒಳ್ಳೆಯದನ್ನು ನಾವು ಉಪೇಕ್ಷೆ ಮಾಡಿದರೆ ಒಳ್ಳೆಯವರ ಸಂಖ್ಯೆ ಕಡಿಮೆ ಆಗ್ತದೆ. ಆದ್ದರಿಂದಲೇ ನಾವು ಅನೇಕ ಸಲ ಹೇಳೋದು, ವೃತ್ತಪತ್ರಿಕೆಗಳಲ್ಲಿ ಕೆಟ್ಟದ್ದನ್ನು ಹೈಲೈಟ್ ಮಾಡಬೇಡಿ, ಅದನ್ನು ದೊಡ್ಡ ಅಕ್ಷರದಲ್ಲಿ ಬರೀಬೇಡಿ, ಅದನ್ನೆಲ್ಲಾದರೂ ಒಂದು ಮೂಲೆಯಲ್ಲಿ ಹಾಕಿ. ಇಂಥ ಬ್ರಹ್ಮಕಲಶೋತ್ಸವ ಇದನ್ನೆಲ್ಲ ಹೆಡ್ಲೈನ್ ಮಾಡಿ. ಇವತ್ತು ಏನಾಗಿದೆ ಅಂತ ಹೇಳಿದರೆ, ಯಾರಾದರೂ ಒಬ್ಬರಿಗೆ ಕೊಂದರೆ ಬಡಿದರೆ ಅದನ್ನು ಹೆಡ್ಲೈನ್ನಲ್ಲಿ ಹಾಕ್ತಾರೆ. ಏನೋ ಅಪಘಾತ ಆಯಿತು, ಇಡೀ ಪುಟದಲ್ಲಿ ಅದನ್ನು ಹಾಕ್ತಾರೆ. ಯಾರಾದರೂ ಒಬ್ಬರಿಗೆ ಒಂದು ದಾನ ಮಾಡಿದರೆ ಅದನ್ನು ಎಲ್ಲೋ ಚಿಕ್ಕ ಜಾಗದಲ್ಲಿ ಹಾಕ್ತಾರೆ. ಹಾಗಾಗಿ ಸಮಾಜದಲ್ಲಿ ಕೆಟ್ಟತನ ಮೇಲೆ ಬರ್ತಾ ಇದೆ. ಯಾವುದನ್ನು ನಾವು ಹೆಚ್ಚು ಹೈಲೈಟ್ ಮಾಡ್ತೇವೆ ಅದೇ ಪ್ರತಿಫಲನ ಆಗ್ತದೆ ಸಮಾಜದಲ್ಲಿ. ಹಾಗಾಗಿ ದೇವರ ಸಂದೇಶ ಏನಂದರೆ ಒಳ್ಳೆಯದನ್ನು ಯಾವಾಗಲೂ ಎತ್ತಿ ಕಟ್ಟಬೇಕು, ಕೆಟ್ಟದ್ದನ್ನು ನಾವು ದಮನ ಮಾಡಬೇಕು. ಇದು ದೇವಿಯ ಒಂದು ಸಂದೇಶವೂ ಆಗಿದೆ. ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ, ಈ ಸಂದೇಶದ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿದ್ದೇನೆ. ನಿನ್ನೆ ದಿವಸ ನಾನು ಗ್ರೀಸ್ ದೇಶಕ್ಕೆ ಹೋಗಿದ್ದೇನೆ. ಅಲ್ಲಿ ಅಥೆನ್ಸ್ ರಾಜಧಾನಿಗೆ ಹೋಗಿ ಒಂದು ದೊಡ್ಡ ಅಪೂರ್ವವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು ಅಂತ ಹೇಳಿ ಆ ಕಾರ್ಯಕ್ರಮವನ್ನು ಮೊಟಕುಗೊಳಿಸಿ ನಾನು ಇವತ್ತು ಬಂದಿದ್ದೇನೆ. ಅಲ್ಲಿ ಏನು ದೊಡ್ಡ ಅಪೂರ್ವವಾದ ಕಾರ್ಯಕ್ರಮ ಅಂದರೆ, ದೇವಿ ಮಹಾತ್ಮೆಯ ಬಗ್ಗೆ ಒಂದು ಸಿನಿಮಾವನ್ನು ತೆಗಿತಾ ಇದ್ದಾರೆ. ಮಹಿಷಾಸುರದನ್ನು ಕೊಂದದ್ದು, ಮಹಿಷಾಸುರ ಮರ್ದಿನಿಯ ಬಗ್ಗೆ. ಆ ಸಿನಿಮಾಕ್ಕೆ ಮುಂಬಯಿಯವರು ಅದನ್ನು ತರ್ತಾ ಇದ್ದಾರೆ. ಅದರ ಒಂದು ಮಹತ್ವವನ್ನು ನೋಡಿ ಗ್ರೀಸ್ ದೇಶದವರು 150 ಕೋಟಿ ರೂಪಾಯಿ ಗ್ರಾಂಟ್ ಕೊಟ್ಟಿದ್ದಾರೆ. ಈ ಒಂದು ಸಂದೇಶ ಇಡೀ ಜಗತ್ತಿಗೆ ಗೊತ್ತಾಗಬೇಕು ಅಂತ ಹೇಳಿ 150 ಕೋಟಿ ರೂಪಾಯಿ ಆ ಸಿನಿಮಾ ರಚನೆ ಮಾಡಲಿಕ್ಕೆ, ಅದರ ಸಂದೇಶವನ್ನು ನೋಡಿ ಭಾರತದ ಈ ಒಂದು ತತ್ವಶಾಸ್ತ್ರ ಏನಿದೆ, ಇದರ ಮೆಸೇಜ್ ಏನಿದೆ, ಇದು ತುಂಬ ಚೆನ್ನಾಗಿದೆ. ಮಹಿಷಾಸುರನನ್ನು ಕೊಲ್ಲಬೇಕು, ದೇವಿಯ ಒಂದು ಅಪ್ಪರ್ ಹ್ಯಾಂಡ್ ಆಗಬೇಕು ಎಂಬಂತಹ ಈ ಸಂದೇಶ ಏನಿದೆ ಇದು ಜಗತ್ತಿಗೆ ತಲುಪಬೇಕು ಎಂಬ ಉದ್ದೇಶದಿಂದ
ಇಡೀ ದೇಶ 150 ಕೋಟಿ ರೂಪಾಯಿ ಗ್ರಾಂಟ್ ಕೊಟ್ಟಿದೆ. ಅದಕ್ಕೋಸ್ಕರ ಆ ಸಿನಿಮಾವನ್ನು ಅಲ್ಲಿಯೇ ಮುಹೂರ್ತ ಮಾಡಬೇಕು ಅಂತ ಅವರ ದೊಡ್ಡ ದಾನವನ್ನು ಸಂಕೇತಿಸೋದಕ್ಕೋಸ್ಕರ ಅಲ್ಲಿಯೇ ಮುಹೂರ್ತ ಮಾಡಬೇಕು ಅಂತ ಆ ಮುಹೂರ್ತಕ್ಕೆ ನಮ್ಮನ್ನು ಕರೆದಿದ್ದರು. ಮಹಿಷಾಸುರ ಮರ್ದಿನಿ ದೇವಿ ಮಹಾತ್ಮೆ ಎಂಬಂತಹ ಈ ಸಿನಿಮಾದ ಮುಹೂರ್ತಕ್ಕೋಸ್ಕರ ಅವರು 3 ದಿವಸದ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದರು. ಅದರ ಅಂಗವಾಗಿ ಜಾಗತಿಕ ಫಿಲಾಸಫರ್ಸ್ ಮೀಟ್, ಪೂರ್ವ ಮತ್ತು ಪಶ್ಚಿಮದ ವೇದಾಂತಿಗಳ ಒಂದು ಸಮ್ಮೇಳನವನ್ನು ಕೂಡ ಅವರು ಇಟ್ಟಿದ್ದರು. ಯಾಕೆಂದರೆ ಅಥೆನ್ಸ್ ಎಂಬುದು ಪಾಶ್ಚಿಮಾತ್ಯ ಒಂದು ದಾರ್ಶನಿಕರ ಮೂಲ ಸ್ಥಾನ. ಸಾಕ್ರೆಟಿಕ್, ಪ್ಲೇಟೋ ಎಲ್ಲ ಬಂದವರು ಅವರು ಅಥೆನ್ಸಿನಿಂದ. ಹಾಗಾಗಿ ನಮ್ಮ ದೇಶ ಪಾಶ್ಚಿಮಾತ್ಯ ವೇದಾಂತದ ಮೂಲ, ನಮ್ಮಲ್ಲಿ ಪೌರಾತ್ಯ ವೇದಾಂತವೂ ಕೂಡ ಬರಬೇಕು, ಇಡೀ ವಿಶ್ವ ವೇದಾಂತದ ಒಂದು ಸಮ್ಮೇಳನ ಆಗಬೇಕು ಅಂತ ಹೇಳಿ ಈ ಒಂದು ಸಿನಿಮಾದ ಮುಹೂರ್ತಕ್ಕೋಸ್ಕರ ಒಂದು ದಾರ್ಶನಿಕರ ಸಮ್ಮೇಳನವನ್ನು ಇಟ್ಟುಕೊಂಡಿದ್ದು ಭಾರತದಿಂದ ನಮ್ಮನ್ನು ಕರೆದಿದ್ದಾರೆ. ಆ ದೇಶದ ಆ ಒಂದು ಕಾರ್ಯಕ್ರಮದಲ್ಲಿ ನಾವು 2 ದಿವಸ ಭಾಗವಹಿಸಿ ಇವತ್ತಿನ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದೇವೆ. ನಾವು ಯಾಕೆ ಇದನ್ನು ಹೇಳ್ತಾ ಇದ್ದೇವೆ ಅಂದರೆ, ನಮ್ಮ ಒಂದು ಶಾಸ್ತ್ರಗಳ ಸಂದೇಶ ಅದು ಎಷ್ಟು ಉದಾತ್ತವಾಗಿದೆ. ಕೆಟ್ಟದ್ದನ್ನು ನಾವು ದಮನ ಮಾಡಿ ಒಳ್ಳೆಯದನ್ನು ಎತ್ತಿಕಟ್ಟಬೇಕು ಎಂಬಂತಹ ಮಹಿಷಾಸುರ ಮರ್ದಿನಿಯ ಈ ಸಂದೇಶವನ್ನು ಒಂದು ಯುರೋಪಿನ ಒಂದು ದೇಶ ಗಮನಿಸಿ ಅಷ್ಟು ದೊಡ್ಡ ಮೊತ್ತವನ್ನು ಅದಕ್ಕೋಸ್ಕರ ಕೊಟ್ಟಿದೆ ಅಂತ ಹೇಳಿದರೆ, ನಮ್ಮ ಶಾಸ್ತ್ರಗಳ ಸಂದೇಶ ಅದು ಎಷ್ಟು ಉತ್ಕೃಷ್ಟವಾದದ್ದು ಎಂಬುದನ್ನು ನಾವೆಲ್ಲ ಗಮನಿಸಬೇಕು. ನಮ್ಮೆಲ್ಲ ದೇವತೆಗಳ ಸಂದೇಶವೂ ಹಾಗೆ. ಎಲ್ಲ ದೇವತೆಗಳ ಕೈಯಲ್ಲಿ ಒಂದು ಕಡೆ ಅಭಯ, ಒಂದು ಕಡೆಯಲ್ಲಿ ಒಂದು ಶಸ್ತ್ರ. ಅದು ಯಾಕೆ ಇಟ್ಟಿದ್ದಾರೆ? ಒಳ್ಳೆಯವರಿಗೆ ಅಭಯ, ಕೆಟ್ಟವರಿಗೆ ಶಸ್ತ್ರ. ಅವರಿಗೆ ಕೆಟ್ಟವರನ್ನು ಹೆದರಿಸಬೇಕು, ಒಳ್ಳೆಯವರಿಗೆ ಅಭಯ ಕೊಡಬೇಕು. ಇದು ಎಲ್ಲ ದೇವತೆಗಳ ಸಂದೇಶ. ಅಂತಹ ಸಂದೇಶವನ್ನು ನಮ್ಮ ಭಾರತೀಯ ತತ್ವಶಾಸ್ತ್ರ ಎತ್ತಿಕಟ್ಟಿದೆ. ಜಗತ್ತು ಇವತ್ತು ಅದನ್ನು ಬಯಸ್ತಾ ಇದೆ, ಅದನ್ನು ಗುರುತಿಸ್ತಾ ಇದೆ. ಅಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ಮತ್ತೆ ಪುನಃ ಮಹಾಲಿಂಗೇಶ್ವರ ದೇವರ ಅದೇ ಸಂದೇಶವನ್ನು ನೀಡತಕ್ಕಂತಹ ಮಹಾಲಿಂಗೇಶ್ವರ ದೇವರ ಈ ಒಂದು ಬ್ರಹ್ಮಕಲಶೋತ್ಸವದಲ್ಲಿ ಭಾಗವಹಿಸ್ತಾ ಇರುವುದು ನಮಗೆ ಅತ್ಯಂತ ಸಂತೋಷವಾಗಿದೆ. ಅಲ್ಲಿ ನೀಡಿದ ಸಂದೇಶದ ಪ್ರಾತ್ಯಕ್ಷಿಕತೆಯನ್ನು ನಾವು ಇಲ್ಲಿ ಪಡುಬಿದ್ರಿ ಮಹಾಲಿಂಗೇಶ್ವರ ದೇವಸ್ಥಾನದ ಈ ಒಂದು ಬ್ರಹ್ಮಕಲಶೋತ್ಸವದಲ್ಲಿ ನಾವು ನೋಡಬಹುದು. ಅಂತಹ ಮಹಾಲಿಂಗೇಶ್ವರ ದೇವರ ಸೇವೆಯನ್ನು ಎಲ್ಲ ಭಕ್ತರು ನೀವೆಲ್ಲ ಸೇರಿ ಮಾಡಿದ್ದೀರಿ. ನಮ್ಮ ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಎಲ್ಲ ಸೇವೆಗಾಗುವಾಗ ನಾವೆಲ್ಲರೂ ಒಟ್ಟಿಗೆ ಸೇರಿ ಸೇವೆಯನ್ನು ಮಾಡ್ತೇವೆ. ಹಿಂದೂ ಧರ್ಮ ಸಾವಿರಾರು ವರ್ಷಗಳಿಂದ ಯಾಕೆ ಮುಡಿದು ಬಂದಿದೆ ಅಂತ ಹೇಳಿದರೆ, ಇಲ್ಲಿ ಯಾರಿಗೂ ಒತ್ತಾಯ ಇಲ್ಲ. ಅವರವರ ಮನಸ್ಸಿಗೆ ಬಂದ ಹಾಗೆ ಅವರು ಸೇವೆಯನ್ನು ಮಾಡ್ಬೋದು. ಬೇರೆ ಎಲ್ಲ ಧರ್ಮಗಳಲ್ಲಿ ಅದನ್ನು ಒತ್ತಾಯಪೂರ್ವಕವಾಗಿ ಮಾಡ್ತಾರೆ. ಇಂಥ ದಿವಸ ಹೋಗಲೇಬೇಕು, ಇಂಥ ದಿವಸ ಅಲ್ಲಿಗೆ ಹೋಗಲೇಬೇಕು ಅಂತ. ನಮ್ಮಲ್ಲಿ ಯಾವ ದಿವಸ ಬೇಕಾದರೂ ದೇವರ ಹತ್ತಿರ ಹೋಗ್ಬೋದು. ಅವರವರ ಇಚ್ಛೆಯ ಪ್ರಕಾರ ಅವರವರಿಗೆ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟದ್ದರಿಂದ ಅವತ್ತು ಹಿಂದಿನಿಂದಲೂ ಕೂಡ ಆ ಒಂದು ದೇವಸ್ಥಾನಗಳು ಇದೆಲ್ಲ ಮೂಡಿ ಬಂದಿದೆ. ಅವುಗಳ ಪುನರುದ್ಧಾರ, ಅದರ ಪುನರುತ್ಥಾನ ಅದು ನಾಡಿನ ಕ್ಷೇಮಕ್ಕೆ, ನಾಡಿನ ಒಂದು ಅಭ್ಯುದಯಕ್ಕೆ ಅತ್ಯಂತ ಮುಖ್ಯವಾದದ್ದು. ಪಡುಬಿದ್ರಿಯ ಈ ದೇವಸ್ಥಾನದ ಈ ಒಂದು ಜೀರ್ಣೋದ್ಧಾರ ಅಭೂತಪೂರ್ವವಾಗಿ ನಡೆದಿದೆ. ಇದಕ್ಕೆ ಕೊಡುಗೆ ಈ ದಾನಿಗಳ ಒಂದು ವಿಶೇಷ ಒಂದು ಪಾತ್ರ ಇದೆ. ಸಂಸ್ಕೃತದಲ್ಲಿ ಹೇಳ್ತಾರೆ, ಶತೇಶು ಜಾಯತೆ ಶೂರಃ ಸಹಸ್ರೇಶು ಚ ಪಂಡಿತಃ ವಕ್ತಾ ದಶಸಹಸ್ರೇಶು ದಾತಾ ಭವತಿ ವಾನವ ಅಂತ. ಶೂರರು ಸಮಾಜದಲ್ಲಿ 100ಕ್ಕೆ ಒಬ್ಬರು ಶೂರರು ಬರ್ತಾರೆ, ಎಲ್ಲ ಪರಾಕ್ರಮಿಗಳು. ಶತೇಶು ಜಾಯತೆ ಶೂರಃ ಸಹಸ್ರೇಶು ಚ ಪಂಡಿತಃ, 1000 ಜನರಲ್ಲಿ ಒಬ್ಬ ಪಂಡಿತ ಬರ್ತಾನೆ. ವಕ್ತ ಮಾತಾಡುವವರು, ಒಳ್ಳೆಯ ರೀತಿ ಮಾತಾಡುವವರು 10,000 ಜನರಲ್ಲಿ ಒಬ್ಬರು ಸಿಗ್ಬೋದು. ಆದರೆ ದಾತೃಗಳು ಸಿಗ್ತಾರೋ ಇಲ್ಲೋ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಂದರೆ ಬಂದರೂ ಇಲ್ಲದೇನು. ಮನುಷ್ಯನಿಗೆ ದಾನ ಮಾಡುವ ಬುದ್ಧಿ ಬರುವುದು ಬಹಳ ಕಷ್ಟ. ದೇವರಿಗಂತೂ ದಾನ ಮಾಡುವುದು ಇನ್ನೂ ಕಷ್ಟ. ಬೇರೆ ಬೇಡವಾದದ್ದಕ್ಕೆಲ್ಲ ಬೇಕಾದಷ್ಟು ಕೊಡ್ತಾರೆ. ದೇವರ ಕೆಲಸ, ದೇವರದ ಸೇವೆ ಅಂತೇಳಿ ಹೇಳಿದರೆ ಅಷ್ಟು ಬೇಕಾ ಎಂಬುದಾಗಿ ಎಷ್ಟೋ ಜನ ಕೇಳ್ತಾರೆ. ಅದನ್ನು ನಾವು ಮಾಡಬೇಕಾ ಅಂತ ಹೇಳಿ ವ್ಯರ್ಥವಾಗಿ ಬೇಕಾದಷ್ಟು ದಾನ ಕೊಟ್ಟು ಹಣವನ್ನು ಪೋಲು ಮಾಡ್ತಾರೆ.
ಆದರೆ ನಿಜವಾದ ಸಾರ್ಥಕ್ಯ ಇರುವುದು ದೇವರ ಸೇವೆ ಮಾಡಿದರೆ ಮಾತ್ರ. ಇಲ್ಲಿ ಬಂದಂತಹ ಪುಣ್ಯದಿಂದ ನಮ್ಮ ಮುಂದಿನ ಜನ್ಮದಲ್ಲಿಯೂ ಕೂಡ ನಮಗೆ ಒಳ್ಳೆಯದಾಗ್ತದೆ. ಬೇರೆ ಕಡೆ ಖರ್ಚು ಮಾಡಿದ್ದು ಈ ಜನ್ಮದಲ್ಲಿಯೂ ಇಲ್ಲ, ಬರುವ ಜನ್ಮದಲ್ಲಿಯೂ ಇಲ್ಲ, ಆ ಥರ ಆಗ್ತದೆ. ಅಂತಹ ಒಂದು ದೇವರ ಸೇವೆಗಾಗಿ ನಮ್ಮ ಪ್ರಕಾಶ ಶೆಟ್ಟರಂಥವರು ಏನು ವಿಶೇಷವಾದ ಕೊಡುಗೈ ದಾನಿ, ಕೋಟಿಗಟ್ಟಲೆ ಒಂದು ದಾನವನ್ನು ಮಾಡಬೇಕಾದರೆ ಅದರ ಹಿಂದೆ ಅಂತಹ ಒಂದು ಭಕ್ತಿ ಸೇವಾ ಭಾವನೆ ಇದ್ದರೆ ಮಾತ್ರ ಸಾಧ್ಯ. ದಾನ ಮಾಡಲಿಕ್ಕೆ ಹಣ ಬೇಕಾಗಿಲ್ಲ, ಮನಸ್ಸು. ಅವರಿಗೆ ಹಣವನ್ನು ಕೊಟ್ಟಿದ್ದಾರೆ, ಮನಸ್ಸನ್ನು ಕೊಟ್ಟಿದ್ದಾರೆ. ಇದು ಅತ್ಯಂತ ಶ್ರೇಷ್ಠವಾದುದು. ಅವರ ಜೊತೆಗೆ ಅವರು ದಾನ ಮಾಡ್ತಾರೆ ಅಂತ ಹೇಳಿದರೆ ಒಬ್ಬರು ದಾನ ಮಾಡೋದಲ್ಲ, ಎಲ್ಲರ ಹತ್ರ ದಾನ ಮಾಡಿಸ್ತಾರೆ. ಒಬ್ಬ ಎಲ್ಲ ಶೆಟ್ಟರುಗಳನ್ನು ಕರೆದು ನಾನು ಹಾಕಿದ್ದೇನೆ ನೀವು ಹಾಕಿ ಅಂಥೇಳಿ, ನಾನು ದಾನ ಮಾಡಿದ್ದೇನೆ ನೀವು ದಾನ ಮಾಡಿ ಅಂತೇಳಿ. ಹಾಗಾಗಿ ಅವರು ಒಬ್ಬ ವ್ಯಕ್ತಿ ಅಲ್ಲ, ಒಂದು ಸಮಾಜವೇ ಅವರ ಮುಖಾಂತರ, ದಾನಿಗಳ ಸಮಾಜವೇ ಸೇವೆಯನ್ನು ಮಾಡಿದೆ. ಅದಕ್ಕೆಲ್ಲ ನೀವೆಲ್ಲರೂ ಜೊತೆಗೂಡಿದ್ದೀರಿ. ಅದಕ್ಕೆ ಸರಿಯಾಗಿ ನಮ್ಮ ಕಾಪು ಕ್ಷೇತ್ರಕ್ಕೆ ಒಳ್ಳೆಯ ಶಾಸಕರು ಕೂಡ ಸುರೇಶ ಶೆಟ್ಟರು ಕೊಟ್ಟಿದ್ದಾರೆ. ಅವರು ಕೂಡ ಎಲ್ಲ ಒಳ್ಳೆಯ ಕಾರ್ಯಗಳಿಗೆ ತುಂಬ ಹೃದಯದ ಒಂದು ಬೆಂಬಲವನ್ನು ಕೊಡತಕ್ಕಂತಹ ಒಂದು ಸಮರ್ಥ ಶಾಸಕರಾಗಿದ್ದಾರೆ. ಎಲ್ಲರ ದಾನದಿಂದಾಗಿ ಅತ್ಯಂತ ಅಪೂರ್ವವಾದಂತಹ ಶಾಶ್ವತವಾದಂತಹ ಒಂದು ಸೇವೆ ಇಲ್ಲಿ ನಡೆದಿದ್ದು, ಈ ಸೇವೆಯನ್ನು ಮಹಾಲಿಂಗೇಶ್ವರ ದೇವರು ಸ್ವೀಕಾರ ಮಾಡಿ ಎಲ್ಲರಿಗೂ, ದಾನಿಗಳಿಗೂ, ಭಕ್ತರಿಗೂ ಎಲ್ಲರಿಗೂ ಕೂಡ ವಿಶೇಷ ಅನುಗ್ರಹ ಮಾಡಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ, ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅನುಗ್ರಹ ಇರಲಿ ಅಂತ ಹೇಳಿ ನಾವು ಹಾರೈಸ್ತಾ, ನಮ್ಮ ದೇವಿ ಪ್ರಸಾದ ಶೆಟ್ಟರು ಅವರು ನೀವು ಕೂಡ ಇದರಲ್ಲಿ ಭಾಗವಹಿಸಿದರೆ ಉಳಿದವರಿಗೂ ಸ್ಫೂರ್ತಿ ಬರ್ತದೆ ಅಂತ ಹೇಳಿದ್ರಿಂದ ನಮಗೂ ಕೂಡ ಪಡುಬಿದ್ರಿ ಮಹಾಲಿಂಗೇಶ್ವರ ದೇವರ ಸೇವೆ ಮಾಡುವ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ನಾವು ವಿಶೇಷವಾದ ಸಂತೋಷವನ್ನು ವ್ಯಕ್ತಪಡಿಸ್ತಾ, ಆ ದೇವರ ಅನುಗ್ರಹ ನಮಗೆಲ್ಲರಿಗೂ ಕೂಡ ಇರಲಿ ಅಂತ ಹೇಳಿ ನಾವು ಹಾರೈಸ್ತಾ, ಇಂತಹ ಅವಕಾಶಗಳು ಬಂದಾಗ ನಾವೆಲ್ಲರೂ ಕೂಡ ಅದನ್ನು ಉಪಯೋಗಿಸಿಕೊಳ್ಳಬೇಕು. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಸಕ್ರಿಯವಾಗಿರಬೇಕು. ಆ ಮೂಲಕ ಸಾಮಾಜಿಕ ಏಕತೆಯೂ ಬರುತ್ತದೆ, ಜೀವನದ ಸಾರ್ಥಕ್ಯನೂ ಬರುತ್ತದೆ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ಮಹಾಲಿಂಗೇಶ್ವರ ದೇವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೆ. ಒಳ್ಳೆಯ ಕಾರ್ಯಕ್ರಮಗಳನ್ನು ಸಂಘಟಿಸುವುದರಲ್ಲಿ ಶ್ರೀ ಸ್ವಾಮಿಗಳು ಅಪ್ರತಿಮರು. ತಮ್ಮ ಪರ್ಯಾಯೋತ್ಸವ ಕಾಲದ 730 ದಿನಗಳಲ್ಲಿ 1730 ಕಾರ್ಯಕ್ರಮಗಳನ್ನು ಆಯೋಜಿಸಿ ಅವರು ಒಂದು ದೊಡ್ಡ ಸಿದ್ಧಾಂತವನ್ನೇ ಮಾಡಿದ್ದಾರೆ. ಆದ್ದರಿಂದ ಅವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಸನ್ಮಾನಿಸ್ತಾ, ಗೌರವಿಸ್ತಾ ಅವರನ್ನು ಇನ್ನೊಂದು ಕಾರ್ಯಕ್ರಮಕ್ಕಾಗಿ ಬೀಳ್ಕೊಡ್ತಾ ಇದ್ದೇವೆ. ಎಲ್ಲರೂ ಕೂಡ ಎದ್ದು ನಿಂತು ಸ್ವಾಮೀಜಿಯವರನ್ನು ಗೌರವಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ.